ಕರ್ನಾಟಕ ರಾಜ್ಯದಲ್ಲಿ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಹಳ ದೊಡ್ಡ ರಾಜಕೀಯ ಕ್ಷೋಭೆಗೊಳಗಾಗಿದೆ ಕರ್ನಾಟಕ ಅನ್ನುವಂಥ ಮನೋಭಾವನೆ ಸೃಷ್ಟಿಯಾಗಿದೆ. ಅರಾಜಕತೆಯತ್ತ ಕರ್ನಾಟಕ ಹೋಗ್ತಾ ಇದೆಯಾ ಅನ್ನುವಂತಹ ಭಾವನೆ ಜನಸಾಮಾನ್ಯರಲ್ಲಿ ಮೂಡಿದೆ. ಯಾರೂ ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಜನಸಾಮಾನ್ಯರು ಅಭಿಪ್ರಾಯ ಪಡ್ತಿದ್ದಾರೆ. ಆಡಳಿತವನ್ನು ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮ್ಯೂಸಿಕಲ್ ಚೇರ್ ಆಟದಲ್ಲಿ ತಲ್ಲೀನರಾಗಿದ್ದಾರೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ರಾಜ್ಯಕ್ಕೆ ಒಂದು ಚಿಂತೆ ಆದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಇನ್ನೊಂದು ಚಿಂತೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಬಿನೆಟ್ ಸದಸ್ಯರಿಗೆ ಕುರ್ಚಿ ಉಳಿಸಿಕೊಳ್ಳುವಂಥ ಚಿಂತೆ ಶುರುವಾಗಿದೆ. ಇದ್ರ ಪರಿಣಾಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡಿರುವ ಕೀರ್ತಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈಗಿನ ಕ್ಯಾಬಿನೆಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗುತ್ತೆ. ಸರ್, ಯೋಚನೆ ಮಾಡ್ರಿ, ಈ ರಾಜ್ಯದ ದುರ್ದೈವ ಅಂತ ಭಾವಿಸ್ತೇನೆ. ಒಂದು ಜುಲೈ ಸಂದರ್ಭದೊಳಗೆ ಒಂದು 6 ತಿಂಗಳಿಂದ, ಇವತ್ತು ಜನವರಿ ಒಳಗದೆ 6 ತಿಂಗಳಿಂದ ಮೈಸೂರಿನೊಳಗೆ ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿ ಡ್ರಗ್ಸ್ ತಯಾರಿಕಾ ಘಟಕವನ್ನು ಪತ್ತೆ ಹಚ್ತಾರೆ. ನೋಡ್ರಿ, ಎಲ್ಲ ಕಡೆಗೆ ವರದಿಯಾಗಿರೋದು ಯಾವುದು ಅಂತ ಹೇಳಿದ್ರೆ ಸುಮಾರು ಒಂದು 390 ಕೋಟಿ ರೂಪಾಯಿ 192 kg ಮೆಫಡೋನ್ ಡ್ರಗ್ ವಶಪಡಿಸ್ಕೊಂಡಿದ್ರು. ಯಾರು ಮಾಡಿದ್ರು? ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿ. ಅವರು ಸಿಕ್ಕಿರೋ ಹಿಂಟ್ ಆಧಾರದ ಮೇಲೆ ಈಗ ಇದೇ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಾಗ ಒನ್ಸ್ ಅಗೇನ್ ಮಹಾರಾಷ್ಟ್ರ ಪೊಲೀಸರೇ ಬಂದು ದಾಳಿ ಮಾಡಿ 3 ಫ್ಯಾಕ್ಟ್ರಿ ಪತ್ತೆ ಹಚ್ಚಾರ. 55 ಕೋಟಿ ರೂಪಾಯಿ ಡ್ರಗ್ ಸಿಕ್ಕದು. ಸರ್, ನೀವೆಲ್ಲರೂ ಇಲ್ಲಿ ಚರ್ಚೆ ಆಗುವ ಸಂದರ್ಭದೊಳಗೆ ನಮ್ಮೆಲ್ಲರ ಗಮನ ಯಾವ ಕಡೆ ಆಗದು ಅಂತ ಹೇಳಿದ್ರೆ, ಆ ಠಾಣಾ ವ್ಯಾಪ್ತಿಯ 3 ಜನ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ. ಮೈಸೂರಿನೊಳಗೆ ಫ್ಯಾಕ್ಟ್ರಿ ಪತ್ತೆ ಆಯಿತು, ಅವ್ರಿಗೆ ಸಸ್ಪೆಂಡ್ ಮಾಡಿದ್ವಿ. ಬೆಂಗಳೂರಿನಾಗ ಪತ್ತೆ ಆಯಿತು, ಅವ್ರಿಗೆ ಸಸ್ಪೆಂಡ್ ಮಾಡಿದ್ವಿ. ಮನಮರ್ಯಾದೆ ಇರುವಂಥ ವ್ಯವಸ್ಥೆ ಇದು. ಪಕ್ಕದ ರಾಜ್ಯರ ಪೊಲೀಸರು ಬಂದು ನಮ್ಮೊಳಗೆ ಫ್ಯಾಕ್ಟ್ರಿ ಇರೋದು ಪತ್ತೆ ಹಚ್ತಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಈ ವೈಫಲ್ಯದ ಮೇಲೆ ಇರುವಂಥ ಕೈ ಯಾರ್ದು? ಪೊಲೀಸರನ್ನು ಇಡೀ ದೇಶದೊಳಗನೆ ಭಾಳ ಒಂದು ದಕ್ಷತೆಯ ಅತ್ಯಂತ ಚಾಣಾಕ್ಷ ಪೊಲೀಸ್ ಪಡೆಯನ್ನು ಕರ್ನಾಟಕ ಹೊಂದಿದೆ. ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗ್ತಿರುವಂಗನೆ ಪತ್ತೆ ಹಚ್ಚಲಕ್ಕೆ ಕರ್ನಾಟಕ ಪೊಲೀಸರು ಯಶಸ್ವಿಯಾಗಿದ್ದರು. ಇಡೀ ದೇಶದ ಪೊಲೀಸ್ ವ್ಯವಸ್ಥೆ ಒದ್ದಾಡ್ತಿರ್ಬೇಕಾದ್ರೆ ಕರ್ನಾಟಕದ ಪೊಲೀಸರು ಭಾಳ ಸುಲಲಿತವಾಗಿ ಬಂದಿರುವಂಥ ಯಾವುದೇ ಸವಾಲನ್ನು ಎದುರಿಸುವಷ್ಟರ ಮಟ್ಟಿಗೆ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಸಮರ್ಥವಾಗಿದೆ. ಆದರೆ ಈ ರೀತಿಯ ಪೊಲೀಸರನ್ನು ಕೆಲಸ ಮಾಡದೇ ಇರೋ ರೀತಿ ತಡೆದಿದ್ದು ಯಾರು? ಆಯಿತು, ಪೊಲೀಸ್ ವ್ಯವಸ್ಥೆ ಹಿಂಗಿದೆ, ಗೃಹ ಸಚಿವರ ವೈಫಲ್ಯ ಭಾಳ ಸ್ಪಷ್ಟವಾಗಿದೆ. ಆದರೆ ನನ್ನೊಂದು ಪ್ರಶ್ನೆ ಅದ, ಇಷ್ಟೆಲ್ಲ ಆಗುತ್ತಾನ ರಾಜ್ಯದ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು? ಗುಪ್ತಚರ ಇಲಾಖೆ ಯಾರ ಕೈಯಲ್ಲಿದೆ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನಾದರೂ ಕಿಂಚಿತ್ತು ಗೌರವ ಅನ್ನುವಂಥದ್ದು ಮನಸ್ಸಿನೊಳಗಿದ್ರೆ ಇದರ ನೈತಿಕ ಜವಾಬ್ದಾರಿ ನೀವು ತೆಗೆದುಕೊಳ್ಬೇಕಾಗ್ತದೆ. ಏನಾಗಿದ್ರೆ ಕರ್ನಾಟಕದಾಗ DK ಶಿವಕುಮಾರ್ ಅವರು ಅವರ ಬೆಂಬಲಿಗ ಸಚಿವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ತೆಗಿಬೇಕಾಗಿದೆ. ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಸಚಿವರು ಯಾರು, ಯಾವ ಬಣ, ಯಾರ ಜೋಡಿ ಮಾತಾಡಿದ್ರು, ಅವ್ರು ಏನು ಮಾಡಿದ್ರು, ಗುಪ್ತಚರ ಇಲಾಖೆ ಏನು ಮಾಡತ್ತ ರಾಜಕೀಯವಾಗಿ ಈ ಕೆಲಸ ಮಾಡೋದು ಬಿಟ್ರೆ. ಮೈಸೂರು ಸಾಂಸ್ಕೃತಿಕ ರಾಜಧಾನಿ, ಮೈಸೂರು ಮುಖ್ಯಮಂತ್ರಿಗಳ ತವರೂರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿಮ್ಮ ತವರೂರೊಳಗೆ ಒಂದು ಫ್ಯಾಕ್ಟ್ರಿನೇ ಬಂದದ. ಫ್ಯಾಕ್ಟ್ರಿ ಕಿಮ್ಮತ್ತು ಎಷ್ಟು ಅನ್ನೋದು ಎಲ್ಲರೂ ಚರ್ಚೆ ಆಗಿದ್ದು ನೋಡಿರಿ ನೀವು. ಸರ್, ಫ್ಯಾಕ್ಟ್ರಿ ಕಿಮ್ಮತ್ತು ಎಷ್ಟು? ಫ್ಯಾಕ್ಟ್ರಿ ಹಾಕುತ್ತಾನ ಈ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು? ಮುಖ್ಯಮಂತ್ರಿಗಳ ನಿಮ್ಮ ಕೈಯಲ್ಲಿರೋದು ಉತ್ತರ ಕೊಡಿ ಫಸ್ಟ್ ಈ ರಾಜ್ಯಕ್ಕೆ. ನೀವು ಆ ಭಾಗದ 3 ಜನ ಪೊಲೀಸ್ ಠಾಣೆಯಲ್ಲಿ ಬರುವಂಥ 3 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈ ತೊಳಿಲಿಕ್ಕೆ ಅವಕಾಶ ಇಲ್ಲ. ನೋಡ್ರಿ, ಒಬ್ಬ ಪಿಕ್ ಪಾಕೆಟ್ ಮಾಡಿದ್ರೆ ಯಾರು ಪಿಕ್ ಪಾಕೆಟ್ ಮಾಡ್ಯಾರ ಅಂತೇಳಿ ಪೊಲೀಸರಿಗೆ ಮೊದಲೇ ಗೊತ್ತಿರ್ತದೆ. ಅಂದರೆ ಆ ಮೋಡಸ್ ಆಫ್ ಅಪರಂಡಿ ಅಂತ ಅಂದದು. ಪೊಲೀಸ್ ಇಲಾಖೆ ಮೋಡಸ್ ಆಫ್ ಅಪರಂಡಿಯನ್ನು ಸರಿಯಾಗಿ ಅಧ್ಯಯನ ಮಾಡಿ ಅವರು ಯಾರು ಮಾಡ್ಯಾರ ಅನ್ನೋದನ್ನು ಮೇಲ್ನೋಟಕ್ಕೆ ಕಂಡು ಹಿಡಿಯೋಷ್ಟರ ಮಟ್ಟಿಗೆ ಸಶಕ್ತರಿರ್ತಾರೆ. ಇವತ್ತು ಮೈಸೂರಿನಾಗ ಸಿಗ್ತದೆ, ಬೆಂಗಳೂರಿನಾಗ ರಾಜಧಾನಿಗಳ 3 ಡ್ರಗ್ಸ್ ಫ್ಯಾಕ್ಟ್ರಿ ಸಿಗ್ತದೆ. ಈ ಡ್ರಗ್ಸ್ ಫ್ಯಾಕ್ಟ್ರಿಯಿಂದ ಇಡೀ ದೇಶಾದ್ಯಂತ ಡ್ರಗ್ಸ್ ಸಪ್ಲೈ ಆಗ್ತದೆ. ನೋಡ್ರಿ, ಸಿಕ್ಕಿದ್ರ ಬಗ್ಗೆ ಚರ್ಚೆ ಆಗ್ಲಾಗತ್ತದ, ಅದಲ್ಲ ಮ್ಯಾಟ್ರು. ಸರಿ, ಈ ಮರಳು ಮಾಫಿಯಾ ಕೆಲಸ ಮಾಡುತ್ತೆ. ಹೆಂಗೆ ಮಾಡ್ತಾ ಹೇಳ್ರಿ?
ಪೊಲೀಸ್ ಇಲಾಖೆ ಇನ್ವಾಲ್ವ್ ಆಗಬೇಕು, ಸ್ಟೇಷನ್ಗೆ ಇಷ್ಟೊತ್ತು ಕೊಡಬೇಕು, ಅಲ್ಲಿಂದ ದಾಟ್ಕೊಂಡು ಹೋಗ್ತದೆ. ಇದು ಎಲ್ಲರಿಗೂ ಗೊತ್ತಿರೋ ಸಂಗತಿ ತಾನೆ. ಹಾಗೇನೆ ಈ ರಾಜ್ಯದಾಗ ಫ್ಯಾಕ್ಟ್ರಿಗೆ ಪತ್ತೆ ಹಚ್ಚಿದ ನಂತರ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಆ ಫ್ಯಾಕ್ಟ್ರಿಯಾಗಿನ ಪ್ರೊಡಕ್ಷನ್ ಆಗಿನ ಮಾಲ್ ಈಗ ಸಿಕ್ಕದ, ಎಲ್ಲೆಲ್ಲ ಸಪ್ಲೈ ಆಗ್ಯದ ಅದು? ಕಾಟಾಚಾರಕ್ಕೆ 3 ಮಂದಿಗೆ ಇವ್ರು ಸಸ್ಪೆಂಡ್ ಮಾಡ್ತಾರೆ ಸರ್. ಪೊಲೀಸ್ ಇಲಾಖೆ ಒಂದೇ ಸಲಕ್ಕೆ ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡ್ತದೆ. ಸಿಕ್ಕವ್ರು ಯಾರು ನೋಡ್ರಿ. ಜುಲೈನೊಳಗೆ ಮಹಾರಾಷ್ಟ್ರದೊಳಗೆ ಕಲಬುರ್ಗಿ ಮೂಲದ ಕಾಂಗ್ರೆಸ್ ನಾಯಕರ ಆಪ್ತ, ಅಧಿಕೃತವಾಗಿ ಕಾಂಗ್ರೆಸ್ ಪದಾಧಿಕಾರಿ ಸಿಕ್ಕಾಕೊಡ್ತಾನೆ. ಮಂಡಲದ ಅವರ ತಾಲೂಕಿನ ಅಧ್ಯಕ್ಷ. ಇದು ಎಲ್ಲಾಗಿದೆ? ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಸಮೇತ ಸಿಕ್ಕಾಕೊಂಡಿರೋ ಪ್ರಕರಣ. ಎರಡನೇ ಸಿಕ್ಕಾಕೊಂಡಿರೋದು ಯಾರು? ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ದಾವಣಗೆರೆಯಲ್ಲಿ ಸಚಿವರ ಆಪ್ತ. ಮತ್ತೊಬ್ರು ಯಾರು? ಬೆಂಗಳೂರಿನ ಪ್ರಖ್ಯಾತ ಸಚಿವರ ಒಡನಾಡಿಗಳು. ನೀವೆಲ್ಲ ಪತ್ರಿಕೆಗಳು ಬರೆದು ಬಿಟ್ಟಿದ್ದೀರಿ. ನೀವೇ ಬೆಳಕು ಚೆಲ್ಲಿದ್ದೀರಿ. ಪೊಲೀಸರಿಗೂ ಬೆಳಕು ಚೆಲ್ಲೋ ಸಾಮರ್ಥ್ಯ ಇಲ್ಲ, ಮುಖ್ಯಮಂತ್ರಿಗೂ ಬೆಳಕು ಚೆಲ್ಲೋ ಸಾಮರ್ಥ್ಯ ಇಲ್ಲ. ನೋಡ್ರಿ, ಪೊಲೀಸರು ಸಸ್ಪೆಂಡ್ ಆಗ್ತಿರೋಂಗೆ ಪೊಲೀಸರು ಆ್ಯಕ್ಟ್ ಮಾಡಿದ್ರು. ವಿದಿನ್ ನೋ ಟೈಮ್ ಸಿಕ್ಕಾಕೊಂಡಿರೋರು ಯಾರು? ಈ ಸರ್ಕಾರದ ಪ್ರಮುಖ ಮಂತ್ರಿಗಳ ಒಡನಾಡಿಗಳು. ಸರ್, ಭಾಳ ಗಂಭೀರವಾಗಿದೆ. ಯಾಕೆ ಇದು ಆಗ್ಲಕತ್ತದ ಅಂತ ನಾನು ಸುಮ್ಮನೆ ಯೋಚನೆ ಮಾಡಿದೆ. ಕರ್ನಾಟಕದ ರಾಜಕಾರಣ ಯಾವ ದಿಕ್ಕಿನೆತ್ತು ಹೋಗ್ಲಕತ್ತದ? ಬಹುತೇಕ ಕರ್ನಾಟಕದೊಳಗೆ ನಾವು ಅರಾಜಕತೆ ಎತ್ತ ಹೋಗುವಂಥ ಸ್ಥಿತಿ ಒಳಗದೆ ಅಂತ ಭಾವಿಸ್ತೇನೆ. ಸರ್, ನನ್ನ ಹತ್ರ ಒಂದು ಸುದ್ದಿ ಅದ. ಈ 3 ವರ್ಷದೊಳಗೆ ನೀವೇ ಪ್ರಕಟ ಮಾಡಿರೋ ಸುದ್ದಿ. ಈ 3 ವರ್ಷದೊಳಗೆ ಕರ್ನಾಟಕದೊಳಗೆ ಈ 3 ವರ್ಷ